ಏನು ಆಸೆ ಇದಕ್ಕೆ ಇದೇ ಇಲ್ಲ. ಮೊಬೈಲು ಅಷ್ಟೇ, ಚಿಕ್ಕ ಮೊಬೈಲಿಂದ ಒಂದೊಂದೇ ಮೊಬೈಲ್ ಬೇರೆ ಬರಬೇಕು. ಮಕ್ಕಳನ್ನೂ ಹಾಗೆ ಬೆಳೆಸ್ತಾ ಇರ್ತೀವಿ ನಾವು. ಅದರಿಂದ ಸ್ವಲ್ಪ ಆರೋಗ್ಯ ಸಿಗೋ ಊಟಗಳು ಅಷ್ಟು ಚೆನ್ನಾಗಿ ಸಿಕ್ಕಲ್ಲ. ನೀವೆಲ್ಲೋ ಕೆಲಸದಲ್ಲಿರ್ತೀರ, ಟೈಮ್ಗೆ ಊಟ ಮಾಡೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ಉಸಿರಾಟದ ಕಡೆ ಗಮನ ಕೊಡಿ. ಈ ಯೋಗ ದಿನ ಅಟ್ಲೀಸ್ಟ್ ಚೆನ್ನಾಗಿ ಉಸಿರಾಡ್ತೀನಿ ಅಂತ ಒಂದು ಎಲ್ಲಾದರೂ ಪ್ರಾಮಿಸ್ ತಗೊಳ್ಳಿ, ಎಲ್ಲರೂ ಪ್ರತಿಜ್ಞೆ ಮಾಡ್ಕೊಳ್ಳಿ. ಒಳ್ಳೆ ಉಸಿರಾಟ ಆಡಿ. ನೀವು ಯಾವ್ಯಾವ ದೇವ್ರನ್ನ ನಂಬಿದ್ದೀರಾ, ಯಾರನ್ನೂ ದೇವ್ರನ್ನ ನಂಬಲ್ಲ ಅಂತಂದರೆ ಅಪ್ಪ ಅಮ್ಮನ ನಂಬ್ತೀರಾ, ಯಾರನ್ನು ನಂಬ್ತೀರಾ ಅವ್ರನ್ನ ನೆನ್ಸ್ಕೊಂಡು 10 ನಿಮಿಷಕ್ಕೆ ಒಂದು ಕಡೆ ಕೂತ್ಕೊಳ್ಳಿ. ಅಷ್ಟು ನೀವು ಕೂತ್ಕೊಂಡು ಸಮಾಧಾನವಾಗಿದ್ದರೆ ನಿಮ್ಮ ಆರೋಗ್ಯ ಚಂದ. ಮತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಅದೇ ನಿಮ್ಮೆಲ್ಲರ ಒಗ್ಗಟ್ಟು ನಂಗೆ ಭಾಳ ಖುಷಿ ಆಯ್ತು. ಅಲ್ಲ ಅಂದರೆ ಅವ್ರೊಬ್ಬರು ಮಗುನ ಓದೋಕೆ ನೀವು ಇಷ್ಟು ಜನ ನಾನು ದೊಡ್ಡ ಮನುಷ್ಯ ನಿಮ್ಮ ಗುಣ ಇರಲ್ಲ, ತುಂಬ ದೊಡ್ಡತನ ಅಂತಾರೆ. ಆಮೇಲೆ ನಮ್ಮನ್ನು ಒಂದಾಗ ಸೇರಿಸ್ಕೊಳ್ಳಿ. ಎಲ್ಲ ಬಿಡಬೇಕು ಅನ್ಸುತ್ತೆ. ಟೈಮು, ಆಯುಷ್ಯ, ಆರೋಗ್ಯ ಯಾವುದೂ ಇರೋದಿಲ್ಲ. ಮಕ್ಕಳನ್ನ ಹೆಣ್ತಿನ ಮದುವೆ ರಾಷ್ಟ್ರದಲ್ಲಿ ನಿಲ್ಲಿಸ್ದಂಗಾಗುತ್ತೆ. ಅದಾಗಬಾರ್ದು. ನಿಮ್ಮನ್ನು ನಂಬ್ಕೊಂಡು ಅವ್ರು ಇರೋದ್ರಿಂದ ಅದರಲ್ಲೂ ಯಾರು ತಪ್ಪಿಳ್ಕೊಳ್ಬೇಡಿ. ಸುಮಾರು ಮನೆಗಳಲ್ಲಿ ನಡೀತಾ ಇದೆ ಅಂತ ನಾನು ಕೇಳ್ಪಟ್ಟೆ. ಹಾಗಾಗಿ ನಿಮ್ಮ ತಂಗಿಯಂತ ತಿಳ್ಕೊಳ್ಳಿ ಅಂದ್ಕೊಂಡು ಹೇಳಿದೆ ಅಂದ್ಕೊಳ್ಳಿ. ಓಕೆನಾ? ಎಲ್ಲರೂ ಕೇಳಿದ್ರು. ಇವತ್ತು ವಿಶ್ವ ಯೋಗ ದಿನಾಚರಣೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಇಂಟರ್ನ್ಯಾಷನಲ್ ಯೋಗ ಡೇ ಅಂತಲೂ ಕರೀತೀವಿ. ಪ್ರಪಂಚಾದ್ಯಂತ ಅನೇಕ ದೇಶಗಳಲ್ಲಿ ಯೋಗ ದಿನಾಚರಣೆನ ಆಚರಿಸ್ತಾರೆ. ನಾನು ಪ್ರತಿ ಬಾರಿ ಒಂದೊಂದು ಜಾಗದಲ್ಲಿ ಆಚರಿಸಿದ್ದೀನಿ. ಮಸ್ಕಟ್ನಲ್ಲಿ ನಾವು ಈಗ ಕೆಲಸ ನಿಮಿತ್ತವಾಗಿ ಇರೋದರಿಂದ ಅಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಿದ್ದೀನಿ. ಹಾಗೆ ಇಲ್ಲಿ ನಮ್ಮ ಹಳ್ಳಿಯ ಆದ ಗೌಡಿಗೆರೆಯಲ್ಲಿ ಮಕ್ಕಳಿಗೆ ಯೋಗ ಹೇಳ್ಕೊಟ್ಟಿದ್ದೀನಿ. ಕೆಲವು ಪೇಷಂಟ್ಸ್ಗಳ ಜೊತೆ ಯೋಗಾಚರಣೆಯನ್ನು ಆಚರಿಸಿದ್ದೀನಿ. ಈ ಸರ್ತಿ ಯೋಗಾಚರಣೆನ ಎಲ್ಲಿ ಮಾಡೋಣ ಅಂತ ಯೋಚನೆ ಮಾಡಿದಾಗ ಒಂದು ಆಲೋಚನೆ ಬಂದಿದ್ದು, ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪೌರರ ಜೊತೆ ನಾವು ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಇವೆಲ್ಲ ಸುಮಾರು ಜನ ಭಾಷಣಗಳಲ್ಲಿ ಕೇಳಿದ್ದೀರಾ. ಸ್ವಚ್ಛ ಭಾರತನ ನಮ್ಮ ಮೋದಿಯವರು ಅಭಿಯಾನವಾಗಿ ಇಟ್ಕೊಂಡಿರೋದನ್ನು ಎಲ್ಲರೂ ತಿಳ್ಕೊಂಡಿದ್ದೀರಾ. ಭಾರತವನ್ನು ಸ್ವಚ್ಛವಾಗಿಡೋಕ್ಕೆ ಪ್ರಯತ್ನ ಮಾಡ್ತಾ ಇರೋದನ್ನು ತಿಳ್ಕೊಂಡಿದ್ದೀವಿ. ನಮಗೆ ದಿನ ಬೆಳಗಾದರೆ ರಸ್ತೆ ಏನಾದರೂ ಕಸ ಗುಡಿಸ್ತಾ ಇದ್ದರೆ ಎಷ್ಟು ಕಷ್ಟ ಆಗುತ್ತೆ. ಒಂದಿನ ಮನೆಯಲ್ಲಿ ನಾವು ಹಾಕಿರೋ ಕಸವೇ ಅಂಥದ್ರಲ್ಲಿ ಒಂದಿನ ಆ ಕಸನ ಕ್ಲಿಯರ್ ಮಾಡದೇ ಇದ್ದರೆ ನಮ್ಗೆ ಯಾಕೆ ಇನ್ನೂ ಕಸದವ್ರು ಬಂದಿಲ್ಲ, ಕಸ 8-8:30 ಆಗೋಕ್ಕಿಲ್ಲ, ನಮ್ಗೆ ಆತಂಕ ಶುರು ಆಗುತ್ತೆ. 10 ಗಂಟೆ ಆದ್ರಂತೂ ಇದನ್ನು ಹೆಂಗೆ ಡಿಸ್ಪೋಸ್ ಮಾಡೋದು ಅನ್ನೋದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮ ಮನೆಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಂಥ, ನಮ್ಮ ಬೀದಿಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡ್ತಿರ್ತಂಥ ಆ ಪೌರ ಕಾರ್ಮಿಕರಿಗೆ, ಅವ್ರಿಗೆ ನಮ್ಮ ಆರೋಗ್ಯ ಕಾಪಾಡೋಕ್ಕೆ ಅವ್ರು ಕಷ್ಟಪಡ್ತಾ ಇದ್ದಾರೆ. ಬೆಳಗ್ಗೆ 5:30ಗೆ ಅವ್ರು ಡ್ಯೂಟಿ ಶುರು ಮಾಡ್ತಾರಂತೆ. 6 ಗಂಟೆಗೆ ಬಂದು ಎಲ್ಲರೂ ಶುರು ಮಾಡಿದ್ರೆ 10:30ಗೆ ಒಂದು ಸರ್ತಿ ಅವ್ರು ಬಂದು ಬಯೋಮೆಟ್ರಿಕಲ್ಲಿ ಅಟೆಂಡೆನ್ಸ್ ಹಾಕ್ತಾರೆ. ಅದಾದಮೇಲೆ ತಿರ್ಗಾ ಸೆಕೆಂಡ್ ರೌಂಡ್ ಆಫ್ ಡ್ಯೂಟಿ ಹೋಗ್ತಾರೆ. 2 ಗಂಟೆವರೆಗೂ ಪುನಃ ಕೆಲಸ ಮಾಡ್ತಾರೆ. ಅವರು ಸತತವಾಗಿ ಆ ಥರ ಕೆಲಸ ಮಾಡ್ತಾ ಇರೋದ್ರಿಂದಲೇ, ಹೆಂಗಸರು ಗಂಡಸರು ಎಲ್ಲರೂ ಕೆಲಸ ಮಾಡ್ತಿರೋದ್ರಿಂದಲೇ ನಾವು ಇಷ್ಟು ಸ್ವಚ್ಛತೆನ ಕಾಣಕ್ಕೆ ಸಾಧ್ಯ ಆಗಿದೆ. ಅದರಿಂದ ಅವ್ರ ಆರೋಗ್ಯ ಮುಖ್ಯ ಅಂತ ನಮಗನ್ನಿಸಿ ಈ ತಮೋಜ್ಞ ಫೌಂಡೇಶನ್ನಿಂದ ಈ ಸರ್ತಿ ಆ ಪೌರ ಕಾರ್ಮಿಕರಿಗೆ ಯೋಗ ಹೇಳ್ಕೊಡ್ಬೇಕು. ಅವರಿಗೆ ಆಸನಗಳ ಅವಶ್ಯಕತೆ ಇಲ್ಲ, ಅವರು ಮಾಡೋಷ್ಟು ಕೆಲಸ ನಾವು ಯಾರೂ ಮಾಡಲ್ಲ ಅಂತ ನನ್ನ ಭಾವನೆ. ಬೆಳಗ್ಗೆಯಿಂದ ಹೊರಗಡೆ ಕೆಲಸ ಮಾಡಿ ಮನೆಗೆ 2 ಗಂಟೆ ಆದರೆ ಮಕ್ಕಳು ಬರುತ್ತೆ ಸ್ಕೂಲಿಂದ, ಏನು ಮಾಡಬೇಕು ಅಂತ ರಾತ್ರಿವರೆಗೂ ದುಡಿಯೋ ಎತ್ತುಗಳ ಹಾಗೆ ದುಡಿತಾ ಇದ್ದಾರೆ ನಮ್ಮ ಭಗಿನಿ ಭ್ರಾತೃಗಳು. ಅಂಥವರಿಗೆ ಮನಸ್ಸಿಗೆ ಸಮಾಧಾನ ಆಗುವಂತಹ ಒಳ್ಳೆ ಮಾತುಗಳು ಬೇಕಾಗಿರುತ್ತೆ. ಹಾಗೆ ಅವರು ತಗೊಳ್ಳೋ ಒಂದೊಂದು ಉಸಿರು ಎಷ್ಟು ಮುಖ್ಯ ಅನ್ನೋದನ್ನು ಅವರಿಗೆ ತಿಳಿಸ್ಕೊಡ್ಬೇಕಾಗಿರುತ್ತೆ. ಯಾಕೆಂದರೆ ಮಾಲಿನ್ಯದ ಜೊತೆಗೆ ಅವ್ರದ್ದು ದೇಹ ಬೆರ್ತೋಗಿದೆ. ಆದ್ದರಿಂದ ಅವರಿಗೆ ಎಷ್ಟು ಸ್ವಚ್ಛತೆ, ಅವರ ಸ್ವಚ್ಛತೆ ಎಷ್ಟು ಮುಖ್ಯ, ಅವರಿಗೆ ಬ್ರೀದಿಂಗ್ ಟೆಕ್ನಿಕ್ಸ್ ಎಷ್ಟು ಮುಖ್ಯ ಅನ್ನೋದು ತಿಳಿಸ್ಕೊಡ್ಬೇಕು ಅನ್ನೋ ಒಂದೇ ಆಸೆಯಿಂದ ಆ ಪೌರ ಕಾರ್ಮಿಕರ ಜೊತೆಗೆ ನನ್ನ ಸಮಯವನ್ನು ಇವತ್ತು ಕಳೆದೆ.
ಇಂದಿನ ದಿನ ನನಗೆ ಮರೆಯಲಾಗದ ದಿನ ಅನ್ನೋಷ್ಟು ಸಂತೋಷ ಆಯಿತು. ಅವರ ಒಗ್ಗಟ್ಟನ್ನು ನೋಡಿ ನನ್ನ ಮನಸ್ಸೊಲ್ತು. ನಾವು ತಮೋಗ್ನ ಫೌಂಡೇಶನಿಂದ 2 ಕೆಲಸ ಮಾಡ್ತೀವಿ. ಒಂದು ಎಜುಕೇಷನ್ಗೆ, ಒಂದು ಪೇಷಂಟ್ಸಿಗೆ ನಮ್ಮ ಕೈಲಾದಷ್ಟು ತುಂಬ ಪುಟ್ಟ ಸೇವೆಯನ್ನು ಮಾಡೋ ಪ್ರಯತ್ನದಲ್ಲಿದ್ದೀವಿ. ಇದಕ್ಕೆ ಯಾವುದೇ ಜಾತಿ ಇಲ್ಲ. ನಾವು ನೋಡೋದು 2 ಜಾತಿ. ಒಂದು ವಿದ್ಯಾರ್ಥಿ, ಉತ್ತಮ ವಿದ್ಯಾರ್ಥಿ ಅನ್ನೋಂಥ ಜಾತಿ, ಇನ್ನೊಂದು ಕಷ್ಟಪಡ್ತಾ ಇರೋ ರೋಗಿ ಅನ್ನೋ ಜಾತಿ. ಅದು ಬಿಟ್ಟರೆ ಬೇರೆ ಯಾವ ಜಾತಿನೂ ಇಲ್ಲ. ನಮ್ಮ ಕೈಲಾದ ಮಕ್ಕಳನ್ನ ಅಂದರೆ LLB ಸ್ಟೂಡೆಂಟ್ಸ್ ಇದ್ದಾರೆ, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಾರೆ, MBA ಸ್ಟೂಡೆಂಟ್ಸ್ ಇದ್ದಾರೆ, ಪುಟ್ಟ ಮಕ್ಕಳು ಇದ್ದಾರೆ, SLC ಆಗಿ ಮುಂದೆ ಓದಬೇಕು ಅಂತ ಕಾಲೇಜ್ ಮಕ್ಕಳು ಇದ್ದಾರೆ. ಇವತ್ತು ಆ ಕಸಗುಡಿಸೋ ಒಂದು ಮನುಷ್ಯನ ಮಗು 89.5% ಉತ್ತೀರ್ಣ ಆಗಿದೆಯಂತೆ ಸೆಕೆಂಡ್ PUC. ಅದಕ್ಕಿಂತ ಖುಷಿ ಬೇಕಾ? ಇನ್ನೊಂದು ಹುಡುಗಿನ ಡಿಗ್ರಿ ಸೇರ್ಸಕ್ಕೆ ತಾಯಿಯಾದವಳು ಒದ್ದಾಡ್ತಾ ಇದ್ದಾಳೆ. 3 ಹೆಣ್ಮಕ್ಳ ತಾಯಿ, ಕಾಲಿಗೆ ಆಪರೇಷನ್ ಆಗಬೇಕು. ಈ ಎಲ್ಲ ಹೆಣ್ಣು ಮಕ್ಕಳನ್ನ ಮೀಟ್ ಮಾಡಿ ಅವರಿಗೆ ಕೈಲಾದಷ್ಟು, ಆದರೆ ಒಂದು 50 ಜನ ಕಾರ್ಮಿಕರಲ್ಲಿದ್ದಾರೆ. ಅವರೆಲ್ಲರೂ ನಿಮ್ಗೆ ಯಾರಿಗಾದ್ರೂ ಏನಾದ್ರು ಸಹಾಯ ಬೇಕಾದ್ರೆ ನನಗೂ ಬೇಕು ಅಂತ ಯಾರೂ ಹೇಳಲಿಲ್ಲ. ಎಲ್ಲರೂ ತೋರಿಸಿದ್ದು ಈ ಹೆಣ್ಣು ಮಕ್ಕಳನ್ನ. ಇವ್ರಿಗೆ ನೀವು ಸಹಾಯ ಮಾಡಿ, ನಮ್ಮ ಗ್ರೂಪ್ನಲ್ಲಿ ಅವ್ರಿಗೇನೆ ಬೇಕಾಗಿರೋದು ಅಂತ. ನಾವು ಅದರಿಂದನೂ ಕಲಿಯೋದಲ್ವ. ಏನಾದರೂ ಒಂಚೂರು ಸಿಗತ್ತೆ ಅಂತಂದರೆ ತಕ್ಷಣ ಅದನ್ನೆಲ್ಲ ನಾವು ಉಪಯೋಗಿಸ್ಕೋಬೇಕು ಅನ್ನೋ ಪ್ರಯತ್ನದಲ್ಲೇ ಇರ್ತೀವಿ. ಅಂಥದ್ರಲ್ಲಿ ನಾವೇ ವಾಲಂಟಿಯರ್ ಆಗಿ ಹೋಗಿ ಕೇಳಿದಾಗ, ಇಲ್ಲ ಅವ್ರಿಗೆ ಮಾತ್ರ ಸಹಾಯ ರಿಕ್ವೈರ್ಮೆಂಟ್ ಇರುತ್ತೆ, ನಮಗೆ ಬೇಕಾದಾಗ ತಿಳಿಸ್ತೀವಿ ಅನ್ನೋ ಅವರ ಗುಣಕ್ಕೆ ನಂದೊಂದು ಸಲಾಮು. ಭಾಳ ಖುಷಿಯಾಗಿದೆ ಇವತ್ತು ಎಲ್ಲರಿಗೂ. ಇಷ್ಟೊಂದು ನಾವು ಯಾವಾಗಲೂ ನಮ್ಗೆ 24 ಗಂಟೆ ಸಾಲೋದಿಲ್ಲ. ಅಯ್ಯೋ ನಮ್ಗೆ ಟೈಮ್ ಇಲ್ಲ, ಅಯ್ಯೋ ನಮ್ಗೆ ಟೈಮ್ ಇಲ್ಲ, ನಾವು ಬಿಸಿ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತೀವಿ. ಅಷ್ಟು ಕೆಲಸ ಮಾಡಿ ಮಕ್ಕಳನ್ನ ನೋಡಿಕೊಂಡು ಸಂಸಾರ ನಿಭಾಯಿಸ್ಕೊಂಡು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವರು ಮಹಿಳೆಯರು, ಅವರೆಲ್ಲ ನಮಗೆ ಮಾದರಿ ಮಹಿಳೆಯರು ಅನ್ನೋದ್ರಲ್ಲಿ ತಪ್ಪಾಗಲ್ಲ. ಈಗಿನ ಮಕ್ಕಳಿಗೆ ಅವರು ಮಾದರಿ ಆಗಬೇಕು, ಮಾದರಿ ಆಗಿದ್ದಾರೆ. ಅದರಿಂದ ಅವರಿಗೆಲ್ಲ ಇವತ್ತು ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ನಾನು ಅರ್ಪಿಸಿ ನನ್ನ ದಿನ ಸಾರ್ಥಕ ಆಯಿತು ಅಂತ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ.